ಮಂಗಳೂರಿನ ದಿಗಂತ್ ನಾಪತ್ತೆ ಪ್ರಕರಣ ಕರಾವಳಿಯಲ್ಲಿ ಸಾಕಷ್ಟು ಚರ್ಚೆ ಹುಟ್ಟುಹಾಕಿತ್ತು. ಆತ ನಾಪತ್ತೆ ಆಗಿ 12 ದಿನಗಳ ಬಳಿಕ ಉಡುಪಿಯ ಡಿಮಾರ್ಟ್ ಶಾಪಿಂಗ್ ಮಾಲ್ನಲ್ಲಿ ಪತ್ತೆ ಆಗಿದ್ದ. ಪೊಲೀಸರ ಕೈಗೆ ದಿಗಂತ್ ಸಿಕ್ಕಿ ಬೀಳುವ ಮುನ್ನ ಆತನ ಚಲನವಲನ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ. ಡಿಮಾರ್ಟ್ನಲ್ಲಿ ದಿಗಂತ್ ಶಾಪಿಂಗ್ ಮಾಡುವ ಸಿಸಿಟಿವಿ ದೃಶ್ಯಾವಳಿ ಪಬ್ಲಿಕ್ ನೆಕ್ಸ್ಟ್ಗೆ ಲಭ್ಯವಾಗಿದೆ. ಯಾವುದೇ ಆತಂಕ ಇಲ್ಲದೆ ಮಾಲ್ನಲ್ಲಿ ಓಡಾಡ್ತಾ ಇರುವ ದಿಗಂತ್ ಕೊನೆಗೆ ಸಾಮಾನ್ಯನಂತೆ ಖರೀದಿ ಮಾಡಿ ಬಿಲ್ ಪಾವತಿಸುವ ದೃಶ್ಯ ದಾಖಲಾಗಿದೆ. ಈ ದೃಶ್ಯ ಆತ ಪರೀಕ್ಷೆಯ ಆತಂಕದಿಂದ ಮನೆ ಬಿಟ್ಟು ಹೋಗಿರುವ ಸಂಶಯಕ್ಕೆ ಮತ್ತಷ್ಟು ಪುಷ್ಟಿ ನೀಡ್ತಾ ಇದೆ. ಇದೇ ಸಮಯದಲ್ಲಿ ಅಲ್ಲಿನ ಸಿಬ್ಬಂದಿ ಅನುಮಾನಗೊಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಸದ್ಯ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರ ಸುಪರ್ದಿಯಲ್ಲಿ ಇರುವ ದಿಗಂತ್ ಕಾನೂನು ಪ್ರಕ್ರಿಯೆ ಮುಗಿದ ಬಳಿಕ ಪೋಷಕರನ್ನ ಸೇರಿಕೊಳ್ಳಲಿದ್ದಾನೆ.